ಬಾಲ್ ತಗೊಂಬರಕ್ಕೆ ಹೋಯ್ತಿಲ್ಲ, ಆಡಕ್ಕೆ ಇಷ್ಟ ಇಲ್ವಾ? ಮೇಡಮ್, ಅಲ್ಲಿ ಯಾರೋ ನಿಂತ್ಕೊಂಡಿದ್ದಾರೆ, ಅದಕ್ಕೆ ನಾವು ಹೋಗಲ್ಲ. ಸರಿ, ಹಾಗಾದ್ರೆ ನಾನೇ ಹೋಗಿ ತಗೊಂಬರ್ತೀನಿ, ಇರಿ. ಪುಟ್ಟ, ಪುಟ್ಟಿ, ನೀವ್ಯಾಕೆ ಇಲ್ಲಿ ನಿಂತಿದ್ದೀರಿ? ನಿಮ್ಮ ಮನೆಯಲ್ಲಿ? ಏನ್ ನಿಮ್ಮ ಹೆಸರು? ಮಹೇಶ. ಅಂಕಿತ. ಅಕ್ಕ, ನಮಗೂ ನಿಮ್ಮ ಥರ ಆಟ ಆಡಬೇಕು ಅಂತ ಆಸೆ, ಒಳಗೆ ಬರ್ಬೋದಾ? ಸುಮ್ಕಿರು, ಅದಕ್ಕೆಲ್ಲ ದುಡ್ಡು ಕೊಡಬೇಕು. ಹಂಗೇನು ಇಲ್ಲ, ನಿಮಗೂ ಬರಬೇಕು ಅನ್ಸಿದ್ರೆ ಬನ್ನಿ. ಥು. ಹಂಗೆಲ್ಲ ಅನ್ಬಾರ್ದು. ಇನ್ಮ್ಯಾಕೆ ಇವರಿಬ್ರುವೆ ನಿಮ್ಮ ಫ್ರೆಂಡ್ಸು, ಆಯ್ತಾ? ಇಲ್ಲಪ್ಪ, ನಾವು ಬರಲ್ಲ. ಸ್ಮೆಲ್ಲು. ನೋಡಿ ಮಕ್ಳ, ಹಂಗೆಲ್ಲ ಹೇಳ್ಬಾರ್ದು. ಇವರು ನಿಮ್ಮಂಗೆ ಇಲ್ಲಿ ಆಟ ಆಡಕ್ ಬಂದವ್ರೆ. ಎಲ್ಲಿ ಹತ್ರ ಬನ್ನಿ. ಬರಲ್ಲ. ಯಾರ್ಯಾರಿಗೆ ಮಳೆಯಲ್ಲಿ ನೆನೆಯೋ ಆಸೆ ಇದೆ? ಇವರೇ ಅಲ್ವಾ ಕೃಷ್ಣ ಮಾಸ್ಟರ್? ಇವರಿಗೀಗ ಕಮಲಿ ಮೇಲೆ ಸಖತ್ ಕೋಪ ಇರುತ್ತೆ. ಎಸ್, ಲೆಟ್ ಮೀ ಎನ್ ಕ್ಯಾಶ್ ಇಟ್. ಸಚ್ ಎ ಲವ್ಲಿ ಡೇ. ನಿಮ್ಮ ಜೊತೆ ಇದ್ದಿದ್ದು ತುಂಬಾ ಖುಷಿ ಆಯಿತು. ನಮ್ಮ ಜೊತೆನಾ ಇಲ್ಲ ಮಕ್ಕಳ ಜೊತೆನಾ ಸರ್? ಮಕ್ಕಳ ಜೊತೆ ಹಾಗೆ ಕಮಲಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ಥ್ಯಾಂಕ್ಸ್. ಯಾಕೆ ಸರ್? ನಾನು ಸಮ್ಮರ್ ಕ್ಯಾಂಪ್ಗೆ ಸೇರಿಸ್ಕೊಂಡಿದ್ದಕ್ಕೆ. ಸರ್, ನೀವು ಬಂದಿದ್ದು ನನಗೆ ಸ್ಯಾನೇ ಖುಷಿ ಆಯಿತು. ನೀವು ಬರ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಿಜವಾಗ್ಲೂ ಖುಷಿ ಆಯ್ತಾ? ಅಯ್ಯೋ, ಇದೇನು ಸರ್ ಹಿಂಗೆ ಕೇಳ್ತೀರಾ? ದಿಟ್ವಾಲು ಸ್ಯಾನೇ ಖುಷಿ ಆಯಿತು. ಅದು ಅಲ್ಲದೆ ಅಲ್ಲಿ ಮುದ್ದಾಗಿರೋ ಏಟೋನ್ ಮಕ್ಕಳಿದ್ರಲ್ವಾ, ಅವ್ರನ್ನ ನೋಡ್ತಿದ್ರೆ ಇನ್ನೂ ಖುಷಿ ಆಯ್ತೈತೆ. ಹ್ಞೂ ಕಮಲಿ ಅವರೇ, ನೋಡ್ತಿದ್ರೆ ನಮಗೂ ಆ ಥರನೇ ಮಗು ಬೇಕು ಅನ್ಸುತ್ತೆ ಅಲ್ವಾ?
ಅದು ಅಂದರೆ ಮಕ್ಕಳು ಸುತ್ತ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಹೇಳೋಕ್ಕೋಗಿ ಹಂಗೆ ಟಂಗ್ ಬಂಗ್ ಥೂ ಬಾಯಲ್ಲಿರೋ ಟಂಗು ಸ್ಲಿಪ್ ಆಯ್ತು ಅಷ್ಟೆ. ಸಾರಿ. ನೀವು ಹೇಳಿದ್ದು ದಿಟನೆಯ ಸರ್. ನಾವು ಮಕ್ಳ ಜೊತೆ ಇದ್ದಾಗ ನಮ್ಮನ್ನು ನಾವೇ ಮರ್ತ್ಬಿಡ್ತೀವಿ, ನಾವು ಮಕ್ಕಳಾಗೋಯ್ತೀವಿ. ಎಂಥ ದೊಡ್ಡ ವರ ಅಲ್ಲೂರ ಸರ್. ಕಮಲಿ ಅವರೇ, ಈ ಮಕ್ಕಳು ಒಂಥರ ಡಿಟೆಕ್ಟರ್ಸ್ ಇದ್ದ ಹಾಗೆ. ಯಾರ ಮನಸ್ಸು ಶುದ್ಧವಾಗಿರುತ್ತೆ ಅವ್ರನ್ನ ತುಂಬ ಹಚ್ಕೊತವೆ. ಡೋಂಟ್ ವರಿ, ಇದನ್ನು ನಿಮ್ಮ ಕೈಯಲ್ಲಿ ಆರಾಮಾಗಿ ನಡೆಸ್ಬೋದು. ಮಕ್ಕಳು ತುಂಬ ಖುಷಿಯಾಗಿ ಕಲಿತವೆ. ಆಹಾ ರಿಸಿ ಸರ್, ಒಂದೇ ಮಾತಲ್ಲೇ ನಮ್ಮ ಕಮಲಿನ ಬೀಳ್ಸ್ಬಿಟ್ರಲ್ಲ. ನಂಗೆ ಯಾಕೋ ನಮ್ಮ ಕಮಲಿ ಕನ್ಸಾಗೆ ನೀವು ಇವತ್ತಿಂದಾನೇ ಕಾಣ್ತೀರೇನೋ ಅನ್ನಿಸ್ತೈತೆ. ಬರಲಾ? ಬನ್ನಿ. ಅಂದರೆ ಹೋಗಿ ಬನ್ನಿ ಅಂತ ಹೇಳ್ದೆ ಸರ್. ಬರ್ತೀನಿ. ಕಮಲಿ ಅವರೇ, ನಿಮಗೆ ಫೋನ್ ಬಂದಿದೆ. ನಂಗ? ನಿಮಗೆ. ಹಲೋ, ಯಾರು? ಕಮಲಿ, ನಾನು ಕಣವ್ವ. ಅವ್ವ ನೀನಾ? ಹೆಂಗಿದ್ಯವ್ವ? ಊರಾಗೆಲ್ಲ ಹೆಂಗವ್ರೆ? ತಾತಯ್ಯ? ಹೂ ಕಣವ್ವ, ಅಪ್ಪಯ್ಯ ಮಲ್ಗವ್ರೆ. ಅವ್ವ, ಬೆಳಗಿಂದ ನಿನ್ನ ಏಟ್ ಕಿತ್ತ ಗೆಪ್ತಿ ಮಾಡ್ಕೊಂಡೆ ಗೊತ್ತಾ? ಮಾತಾಡ್ಬೇಕು ಅಂತ ಅನ್ನಿಸ್ತಿತ್ತು. ಆ ಮಾರವನ್ನ ನಿನ್ಗೆ ಹೇಳಿ ಫೋನ್ ಮಾಡ್ಸವಳೆ ಅನಿಸ್ತೈತೆ. ನೀನು ಹೇಳ್ದೆ ಇದ್ರುವೆ ಅದೇ ದಿಟ ಕಣವ್ವ. ಆ ಮಾರವನೆಯ ನಿನಗೆ ಫೋನ್ ಮಾಡಿಸಿದ್ದು. ಏನ್ ಹೇಳ್ತಿದ್ಯವ್ವ? ಕಮಲಿ, ನಿನಗೆ ಗೆಪ್ತಿ ಆಯ್ತಾ? ನಿನ್ನ ಮಾರವನ ಗುಡಿ ಕರ್ಕೊಂಡೋಗಿ ಅರ್ಚನೆ ಮಾಡಿಸಿ ಪೂಜೆ ಮಾಡಿಸ್ತದ್ನಲ್ಲ, ಆ ದಿನ ನಾಳೆನೇ ಕಣವ್ವ. ನಾಳೆನಾ? ಕಮಲಿ, ನೀನು ನಿಮ್ಮಪ್ಪ ಅಜ್ಜ ಅಜ್ಜಿಯಿಂದ ದೂರ ಆಗಿ ನಾಳಿಗೆ 17 ವರ್ಷ ಆಯ್ತದೆ ಕಣವ್ವ. ಈ ದಿನ ಪ್ರತಿ ವರ್ಷನೂ ನಿನ್ನ ಗುಡಿ ಕರ್ಕೊಂಡೋಗಿ ಪೂಜೆ ಮಾಡಿಸ್ತಿದ್ದೆ. ಆದ್ರೆ ಈ ವರ್ಷ ನೀನು ಅಲ್ಲಿದೆಯಾ? ಅಲ್ಲೆಯ ಗುಡಿಲಿ ಪೂಜೆ ಮಾಡಿಸ್ಬಿಡು. ಸರಿ ಕಣವ್ವ. ಕಮಲಿ, ಇನ್ನೇನು ನಿಂಗೆ 18ನೇ ಊಟದಬ್ಬ ಬತ್ತೈತೆ. ಆದಷ್ಟು ಬಿರ್ನೆ ನೀನೇ ಮೊಮ್ಮಗಳು ಅಂತ ಅನ್ನಪೂರ್ಣಮ್ಮರಿಗೆ ಗೊತ್ತಾಗಿ ನಿನ್ನ ಮನೆಗೆ ಸ್ವೀಕಾರ ಮಾಡ್ಕೊಳ್ಳಿ. ಆಯ್ತವ್ವ, ನಾಳೆ ಬೆಳಗ್ಗೆನೆ ಹೋಗಿ ಗುಡಿಯಾಗ ಪೂಜೆ ಮಾಡಿಸ್ತೀನಿ. ಅವ್ವ, ನಿನ್ನ ಆರೋಗ್ಯ ನೋಡ್ಕ. ನಾನಿಲ್ಲಿ ಚೆಂದಾಗಿವ್ನಿ, ಸರಿನಾ? ಸರಿ ಕಣವ್ವ.
ಇವತ್ತು ಅವಳು ಸಮ್ಮರ್ ಕ್ಯಾಂಪ್ಗೆ ಹೋಗ್ತಾಳಲ್ಲ, ಇದೆ ಅವಳಿಗೆ ಸರಿಯಾಗಿ ಮಾಡ್ತೀನಿ, ನೋಡ್ತಾ ಇರಿ. ಶಭಾಷ್ ಬೇಬಿ. ಆ ಹಳ್ಳಿ ಗುಗ್ಗುಯಿಂದ ನಮ್ಮ ಕಾಲೇಜ್ ಮರ್ಯಾದೆ ಉಳಿಯುತ್ತಂತೆ. ಅವಳ ಕನಸಲ್ಲಿ ನಾನಿರೋವರೆಗೂ ಅದಾಗಲ್ಲ. ಮಾಮ್, ಏನ್ ಮಾಮ್ ಇಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಿದ್ದೀರಾ? ಓ, ಯಾವ ಪ್ಲಾನ್ ಮಾಡೋದು ಅಂತನಾ? ಅದು ನನ್ನ ಮೊಮ್ಮಗಳು ಮಾಡ್ಕೋತಾಳೆ. ಆದರೆ ನಾನು ಯೋಚನೆ ಮಾಡ್ತಾ ಇರೋದೇ ಬೇರೆ. ಏನದು ಅಮ್ಮಮ್ಮ? ಊರ್ಮಿ, ಗೌರಿ ಮತ್ತೆ ಅವಳ ಮಗಳು ಕಳೆದು ಹೋಗಿ ಇವತ್ತಿಗೆ 17 ವರ್ಷ ಆಯಿತು ಕಣೆ. ಎಸ್ ಮಾಮ್, ಕರೆಕ್ಟ್. ಇನ್ನೇನು ಅವಳ 18 ವರ್ಷದ ಬರ್ತಡೇ ಕೂಡ ಬರ್ತಾ ಇದೆ. ಆದರೆ ಆ ಗೌರಿ ಇನ್ನೂ ನನ್ನ ಕೈಗೆ ಸಿಕ್ಲಿಲ್ವಲ್ಲ, ಅದು ಚಿಂತೆ. ಎಸ್ ಮಾಮ್, ಅವ್ರನ್ನ ಬಿಡಬಾರ್ದು, ಬಿಡ್ಲೇಬಾರ್ದು ಮಾಮ್. ನಾನೇನೋ ಹೇಳ್ತಿದ್ರೆ ಇವ್ರಿಗೆ ಇನ್ನೇನೋ ಚಿಂತೆ. ನನ್ನ ಮೊಮ್ಮಗಳು ನನಗೆ ಸಿಗ್ತಾಳೆ ಅಂತಂದರೆ ನಾನು ಏನು ಬೇಕಾದರೂ ಮಾಡೋಕ್ಕೆ ತಯಾರಿದ್ದೀನಿ. ಪ್ರತಿ ಸಲ ನಿನ್ನ ಬೇಡ್ಕೊಂಡು ಇಲ್ಲಿಗೆ ಕಾಲಿಟ್ಟಾಗೆಲ್ಲ ನನ್ನ ಮೊಮ್ಮಗಳು ನಾನು ಮನೆಗೆ ಹೋಗೋ ಅಷ್ಟರಲ್ಲಿ ಬಂದಿರ್ತಾಳೆ ಅನ್ನೋ ಭರವಸೆ ನನಗಿರುತ್ತೆ. ಅದಾಗಲ್ಲ ಅನ್ನೋದನ್ನು ಬುದ್ಧಿ ಹೇಳಿದ್ರು ಮನಸ್ಸು ಕೇಳೋದಿಲ್ಲ. ನನಗೆ ನನ್ನ ಮೊಮ್ಮಗಳು ಬೇಕು. ನನ್ನ ಮೊಮ್ಮಗಳು ನನಗೆ ಬೇಗ ಸಿಗಬೇಕು. ದಯವಿಟ್ಟು ನನ್ನ ಮೊಮ್ಮಗಳು ನನಗೆ ಸಿಗಲಿ. ನಮಸ್ಕಾರ ಅನ್ನಪೂರ್ಣಮ್ಮನವರೇ. ನಮಸ್ಕಾರ ಸ್ವಾಮಿಗಳೇ. ಒಳ್ಳೆ ಸಮಯಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೀರಾ. ನನ್ನ ಮೊಮ್ಮಗಳಿಗೋಸ್ಕರ ಅರ್ಚನೆ ಮಾಡಬೇಕಾಗಿತ್ತು ಸ್ವಾಮಿ. ಅದಕ್ಕೇನಂತೆ, ಮಾಡೋಣ ಕೊಡಿಮ್ಮ. ತಗೊಳ್ಳಿ. ಮೊಮ್ಮಗಳ ಹೆಸರು ಹೇಳಿ. ಅಮ್ಮ, ನನ್ನ ಸ್ವಂತ ಮೊಮ್ಮಗಳ ಹೆಸರನ್ನು ನಾನು ತಿಳ್ಕೊಳ್ಳೋ ಅಷ್ಟು ಭಾಗ್ಯನ ಆ ದೇವ್ರು ನನಗಿನ್ನೂ ಕರುಣಿಸಿಲ್ಲ ಸ್ವಾಮಿ. ಚಿಂತೆ ಮಾಡಬೇಡಿಮ್ಮ, ನಾನು ಮರ್ತು ಕೇಳ್ಬಿಟ್ಟೆ, ಕ್ಷಮಿಸಿ. ನಕ್ಷತ್ರ ರಾಶಿ? ಮಕ ನಕ್ಷತ್ರ, ಸಿಂಹರಾಶಿ. ಅದೃಷ್ಟವಂತಲು ನಿಮ್ಮ ಮೊಮ್ಮಗಳು. ಏನು ಹೇಳ್ತಿದ್ದೀರಾ ಸ್ವಾಮಿ? ಹೌದಮ್ಮ, ಎಂಥ ಒಳ್ಳೆಯ ಗಳಿಗೆಯಲ್ಲಿ ಹುಟ್ಟಿದಾಳೆ ನಿಮ್ಮ ಮೊಮ್ಮಗಳು. ಈ ಅದೃಷ್ಟ ಎಲ್ರಿಗೂ ಸಿಗೋಲ್ಲ. ತುಂಬಾ ಅಪರೂಪವಾದ ಗಳಿಗೆಯಮ್ಮ ಇದು. ಜಗತ್ತಿನಲ್ಲಿ ಕೇವಲ ಕೆಲವ್ರಿಗೆ ಮಾತ್ರ ಈ ನಕ್ಷತ್ರ ರಾಶಿ ಯೋಗ ಸಿಗೋದು. ಹಾಗಾದ್ರೆ ನನ್ನ ಮೊಮ್ಮಗಳು ಎಲ್ಲೇ ಇದ್ರೂ ಚೆನ್ನಾಗಿರ್ತಾಳಲ್ವ ಸ್ವಾಮಿ? ಹೌದಮ್ಮ, ಎಂಥ ಕಷ್ಟದ ಕೆಸರಲ್ಲೇ ಇದ್ರೂ ಕೂಡ ಕಮಲದ ಹೂವಿನಂತೆ ಅರಳಿ ನಲಿತಾಳೆ. ನಿನ್ನನ್ನು ಬೇಡ್ಕೊಂಡು ಒಳಗೆ ಬಂದಿದ್ದ ಕೂಡಲೇ ನನ್ನ ಮನಸ್ಸು ತಣ್ಣಗಾಗುವಂಥ ವಿಷಯ ತಿಳಿಸಿದ್ಯಲ್ಲ, ತುಂಬಾ ಖುಷಿ ಆಯಿತು ಸ್ವಾಮಿ. ಇದೇ ರೀತಿ ನೀನು ನನ್ನ ಮೊಮ್ಮಗಳನ್ನ ನನ್ನ ಕಣ್ಮುಂದೆ ತಂದು ನಿಲ್ಲಿಸಿದ್ರೆ ಸಾಯೋವರೆಗೂ ನಿನಗೆ ಋಣಿಯಾಗಿರ್ತೀನಪ್ಪ ದೇವ್ರೆ. ನೀನೇ ನನಗೆ ದಯೆ ತೋರಿಸ್ಬೇಕು. ನನ್ನ ಮೊಮ್ಮಗಳನ್ನ ಆದಷ್ಟು ಬೇಗ ಕರೆಸು.
ಪೂಜೆನೂ ಮುಗ್ದೋಯ್ತು. ನಂಗೆ ತಿಳ್ದಂಗೆ ಈಗ ಯಾವುದೋ ವಿಶೇಷವಾದ ಹಬ್ಬನೂ ಇಲ್ಲ. ಆದರೂ ನಾವು ಯಾಕೆ ಗುಡಿಗೆ ಬಂದಿದ್ದೀವಿ ನಂಗೇನು ಅರ್ಥನೇ ಆಯ್ತಿಲ್ಲ. ಅದೇ ನಿಂಗಿ ಪ್ರತಿ ವರ್ಷನೂ ಅವ್ವ ನಮ್ಮೂರ್ ಗುಡಿ ಕರ್ಕೊಂಡೋಗಿ ಅರ್ಚನೆ ಮಾಡಿಸ್ತಿದ್ಲಲ್ಲ, ಅದನ್ನ ಈ ವರ್ಷ ಇಲ್ಲೇ ಮಾಡಿಸು ಅಂತ ಫೋನ್ ಮಾಡಿ ಹೇಳಿದ್ಲು. ಓ ಸರೋಜಕ್ಕ ಇದನ್ನೇ ನಿಂಗೆ ಹೇಳಿದ್ದ? ಅದ್ಯಾಕೋ ಗೊತ್ತಿಲ್ಲ ನಿಂಗೆ, ಪ್ರತಿ ವರ್ಷ ಈ ದಿವಸ ಕರ್ಕೊಂಡೋಗಿ ಅರ್ಚನೆ ಮಾಡಿಸ್ತಾಳೆ. ಯಾಕೆ ಅಂತ ಕೇಳಿದ್ರೆ ಏನು ಹೇಳೋಕ್ಕಿಲ್ಲ, ಏನಾನ ಅರ್ಕೆ ಆಯ್ತೋ ಏನೋ. ಇದ್ರೂ ಇರ್ಬೋದು. ಆಮ್ಯಾಕೆ ಈ ದಿವಸ ಸ್ಯಾನೆ ಹುಷಾರಾಗಿರು ಅಂತಾನು ಹೇಳ್ತಾಳೆ. ಹೇಳ್ದಂಗೆ ಮಾಡೋದೇ ಒಳ್ಳೇದು. ಅಲ್ಲ ಕಮ್ಲಿ, ಪೂಜಾರಿ ಅರ್ಚನೆ ಮಾಡ್ಸಕ್ಕೆ ಏನಾನ ಕೇಳಿದ್ರೆ ನಿಂಗೆ ಹೇಳಕ್ ಗೊತ್ತಾ? ಓ ಗೊತ್ತು, ಹೆಸರು ಕಮ್ಲಿ, ಮಕ ನಕ್ಷತ್ರ ಸಿಂಹ ರಾಶಿ. ಬಿರ್ನೆ ಬಾ ನಿಂಗಿ, ದ್ಯಾವ್ರನ್ನು ಸ್ಯಾನೆ ಹೊತ್ತು ಕಾಯಿಸ್ಬಾರ್ದು. ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಏನು ಯೋಚನೆ ಮಾಡ್ಬಿಡಿಮ್ಮ, ಎಲ್ಲ ಒಳ್ಳೇದೇ ಆಗತ್ತೆ. ಕವಿದ ಮೋಡ ಚಲಿಸಲೇಬೇಕು, ಕಣ್ಣಿಗೆ ಬೆಳಕು ಬೀಳಲೇಬೇಕು. ಹಾಗೆ ನಿಮ್ಮ ಮೊಮ್ಮಗಳು ಆದಷ್ಟು ಬೇಗ ನಿಮಗೆ ಸಿಗ್ತಾಳೆ. ತುಂಬ ಧನ್ಯವಾದಗಳು ಸ್ವಾಮಿ. ನನಗಲ್ಲ, ದೇವರಿಗೆ ಹೇಳಿಮ್ಮ. ನಾವು ಎಷ್ಟೋ ಜನಕ್ಕೆ ಅರ್ಚನೆ ಮಾಡ್ತೀವಿ. ನಾವು ಅರ್ಚನೆ ಮಾಡಬೇಕಾದ್ರೆ ನಮ್ಮ ಒಳಮನಸ್ಸು ಹೇಳುತ್ತೆ ಇವ್ರ ಕಷ್ಟ ಎಲ್ಲ ಕರಗುತ್ತೆ ಅಂತ. ನಿಮ್ಮ ಕಷ್ಟ ಎಲ್ಲ ಕರಗಿ ಒಳ್ಳೇದಾಗತ್ತಮ್ಮ. ಸರಿ ಸ್ವಾಮಿ, ನಾನು ಮೃತ್ಯುಂಜಯ ಗುರುಗಳ ಆಶ್ರಮಕ್ಕೆ ಹೋಗಿ ಬರ್ತೀನಿ. ಆಯ್ತಮ್ಮ, ಹೊರಟು ಬನ್ನಿ, ಎಲ್ಲ ಒಳ್ಳೇದಾಗಿ. ಶುಭಗಳಿಗೆ ಹತ್ತಿರ ಬರ್ತಿದೆ ಅಂತ ಹೇಳ್ತಾರೆ. ನನ್ನ ಮೊಮ್ಮಗಳು ಅತಿ ಶೀಘ್ರದಲ್ಲಿ ಬರ್ತಾಳೆ ಅಂತ ಹೇಳ್ತಾರೆ. ಎಲ್ಲವೂ ನಮಗೆ ಪೂರಕವಾಗಿ ಇದ್ದರೂ ನನ್ನ ಮೊಮ್ಮಗಳು ನಮ್ಮ ಮನೆ ಯಾಕೆ ಬರೋಕೆ ಇಷ್ಟು ತಡ ಆಗ್ತಿದೆ, ಅಡ್ಡಿ ಆಗ್ತಿದೆ? ಯಾಕೆ ಅವಳು ಸಿಗ್ತಾ ಇಲ್ಲ? ಈ ಸಲ ನನ್ನ ಪ್ರಶ್ನೆಗಳನ್ನ ಗುರುಗಳ ಹತ್ರ ಕೇಳಲೇಬೇಕು. ಕೇಳಿ ಅನ್ನಪೂರ್ಣಮ್ಮ ಅವರೇ. ಸ್ವಾಮಿಗಳೇ, ಅರ್ಚನೆ ಮಾಡಿಸ್ಬೇಕಿತ್ತು. ಪೂರ್ವಚತಾಂಗಣ ವಿಶಿಷ್ಟಾಯಾಮಸ್ಯ ಅಂಶುತೋಸ್ಮಾಸ್ಯ ಗೋತ್ರೋದ್ಭವಸ್ಯ. ಯಾವ ನಕ್ಷತ್ರಮ್ಮ? ಮಕ ನಕ್ಷತ್ರ ಸಿಂಹ ರಾಶಿ.